ಬಹುಶಃ ಅದನ್ನು ನೋಡಿ ಅವರ ಪ್ರಚೋದನೆಯಿಂದ ಕೆಲವು ಈ ಥರದ್ದೆಲ್ಲ ಆಗಿರ್ಬೋದು. ಯಾಕೆಂದರೆ ಇದು ಈ ಥರ ನನಗಂತೂ ಯಾವ ಮಾಹಿತಿ ಇಲ್ಲ, ನನಗಂತೂ ಈ ವಿಷಯದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಇನ್ನೊಂದು ಬಿಜೆಪಿ ಸರ್ಕಾರಕ್ಕೆ 2 ವರ್ಷ ಆಗಿದ್ದಕ್ಕೆ ಬಿಜೆಪಿ ಟೀಕೆ ಮಾಡಿತ್ತು ಎಲ್ಲ ಅಂಕಿಅಂಶಗಳ ಸಮೇತ. ಈಗ ಅದರ ವಿರುದ್ಧ ಕಾನೂನು ಸಮರವನ್ನ ಮಾಡಲಿಕ್ಕೆ ಕೋರ್ಟ್ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸರ್ವಾಧಿಕಾರಿ ಆಡಳಿತ, ಇತರ ಆಡಳಿತ ಅಂತ ಪುನರುಚ್ಚರಿಸಿಲ್ಲ. ಈಗ ಒಂದು ಕಾನೂನಿನ ಪ್ರಕಾರ ಕ್ರಮ ನಾವು ಮಾಡಿದ್ದೀವಿ. ಯಾಕಂದರೆ ಎಲ್ಲ ಸುಳ್ಳು ಆರೋಪಗಳು ಮಾಡಿಕೊಂಡವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು, ಆಮೇಲೆ ಪುಸ್ತಕಗಳೆಲ್ಲ ಬಿಡುಗಡೆ ಮಾಡಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೆಲ್ಲ ಪ್ರಚಾರ ಮಾಡಿಸಿದ ಮೇಲೆ ಅದಕ್ಕೆ ಏನಾದರೂ ಆಧಾರ ಇಟ್ಕೊಂಡು ವಿರೋಧ ಪಕ್ಷಕ್ಕೆ ಖಂಡಿತ ಟೀಕೆ ಮಾಡುವಂಥ ಅವಕಾಶ ಇದೆ, ಮಾಡಬೇಕು. ಸರ್ಕಾರ ತಪ್ಪು ಮಾಡಿದಾಗ ಆದರೆ ಬರೀ ಸುಳ್ಳನ್ನು ಹೇಳ್ಕೊಂಡು ಇವ್ರು ಏನೂ ಮಾಡಿಲ್ಲ, ಇವ್ರು ಯಾವ ಕೆಲಸನೂ ಮಾಡ್ತಾ ಇಲ್ಲ, ಮತ್ತೆಲ್ಲ ಬರೀ ಈ ಸಮಾವೇಶದಲ್ಲಿ ಸಾಧನಾ ಸಮಾವೇಶ ಅದು ಸುಳ್ಳಿನ ಆಧಾರದ ಮೇಲೆ ಸಮಾವೇಶ ಅಂತೆಲ್ಲ ಹೇಳೋದು ಸರಿಯಲ್ಲ. ಯಾಕೆಂದರೆ ಸ್ಪಷ್ಟವಾದಂಥ ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮ ಭಾಳ ದೊಡ್ಡ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದೀವಿ. ಯಾರು ಈ ನಿರ್ಗತಿಕರು ಅಥವಾ ಯಾರಿಗೆ ಅವರ ಒಂದು ಜಾಗದ ಮೇಲೆ ಹಕ್ಕೇ ಇರಲಿಲ್ಲ ಅಂಥವ್ರಿಗೆ ಇವತ್ತು ಹಕ್ಕು ಸಿಗ್ತಾ ಇದೆ, ಎಲ್ಲ ತಾಂಡಗಳಲ್ಲಿ ಮತ್ತು ಹಟ್ಟಿಗಳಲ್ಲಿ, ಇಂಥ ಎಲ್ಲ ಪ್ರದೇಶದಲ್ಲಿ. ಸೊ ಅದು ಒಳ್ಳೆಯ ಕಾರ್ಯಕ್ರಮ. ಅದ್ರ ಜೊತೆಲಿ ನಾವು ಬೇಕಾದಷ್ಟು ಬೇರೆದೆಲ್ಲ ಮಾಡಿದ್ದೀವಿ. ಕೇಸ್ ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರದ ಮೇಲೆ ಸುಳ್ಳಿನ ಆರೋಪಗಳು ಮಾಡಿದ್ರೆ ನೋಡಿ, ಅವ್ರಿಗೆ ಕಾನೂನಿನ ಒಂದು ನಾವು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಅನಿಸಿದ್ದಿದ್ರೆ ಅವರು ಕೂಡ ಕೇಸ್ ಹಾಕ್ಬೋದಾಗಿತ್ತು. ನಮ್ಮ ಸರ್ಕಾರವನ್ನು ನೀವು ಇದು ಮಾನನಷ್ಟ ಮೊಕದ್ದಮೆ. ಅವತ್ತು ಆಧಾರಗಳಿತ್ತಲ್ಲ, ಆ ಸೂಸೈಡ್ಗಳಾಗಿತ್ತು ಮತ್ತು ಅದೆಲ್ಲ ಬಹಿರಂಗ ಆಗಿತ್ತು, ಅನೇಕ ವಿಷಯಗಳು ಹೊರಗೆ ಬಂದಿತ್ತು. ಆಮೇಲೆ ನೋಡಿ, ಭ್ರಷ್ಟಾಚಾರದ ಆರೋಪ ಬೇರೆ ಅದು ಇರ್ತದೆ. ಇವರು ಆರೋಪದಲ್ಲಿ ನೀವು ಆ ಚಾರ್ಜ್ ಶೀಟ್ ಓದಿದ್ರೆ ಬರೀ ಸುಳ್ಳಿನ ವಿಷಯಗಳು ಹಾಕಿದ್ದಾರೆ ಮತ್ತು ಎಲ್ಲ ತಿರ್ಚಿದ್ದಾರೆ, ಆಯಿತಾ. ಅದಕ್ಕೋಸ್ಕರ ಆ ಫ್ಯಾಕ್ಟ್ಸ್ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಇದೆಲ್ಲ ಸುಳ್ಳನ್ನು ನೀವು ಬರೆದಿದ್ದೀರಾ ಅಂತ. ಭ್ರಷ್ಟಾಚಾರೋಪ ಇರ್ತದೆ, ಅದು ನಮಗೆ ಯಾವುದೋ ಒಂದು ಮಾಹಿತಿ ಬಂದಾಗ ನಾವು ಹೇಳ್ತೀವಿ. ಈಗ ಅವರು ಹೇಳ್ಬೋದು, ಅದು ಬೇರೆ. ನಮ್ಮ ಸರ್ಕಾರದ ಮೇಲೆ ಹೇಳಿಲ್ವ, ಅವರು ಹೇಳಿದ್ದಾರೆ. ಅದೇ ಅವರು ಈ ಪ್ರಕಟಣೆ ಮಾಡಿರುವಂಥದ್ದು ಅದು ಭಾಳ ಕೆಟ್ಟದಾಗಿತ್ತು, ಭಾಳ ಕೀಳುಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಅಲ್ಲಿ ಹಾಕಿದರು ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರು ಅದನ್ನು ಪ್ರಕಟಣೆ ಮಾಡಿದರು. ಅದನ್ನು ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ. ಯಾಕಂದರೆ ನೀವು ಪ್ರಿಂಟ್ ಮಾಡಿದ ಮೇಲೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ. ಅಷ್ಟೇ ನಾವು ಮಾಡ್ತಾ ಇರೋದು. ಕಾನೂನು ಮೇಲೆ ನಂಬಿಕೆ ಅವ್ರಿಗೂ ಇದೆ, ನಮಗೂ ಇದೆ. ಇದು ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯ ಮುಂದೆ ಅವ್ರು ಆರ್ಗ್ಯುಮೆಂಟ್ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ನಾವೇನು ಅವ್ರ ಮೇಲೆ IT ED CBI ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರಲ್ಲ. IT ED CBI ದುರುಪಯೋಗ ಪಡಿಸಿರುವಂಥದ್ದು, ಅದರಲ್ಲಿ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು ಇವತ್ತು BJP ಅವರು, ಮೋದಿ ಸರ್ಕಾರ. ನಾವು ಆ ಥರ ಏನು ಮಾಡಲಿಲ್ಲ, ನಾವೇನೋ ಹೋಗೇನು ಅರೆಸ್ಟ್ ಮಾಡ್ತಾ ಇಲ್ಲ. ನಾವು ಮಾನನಷ್ಟ ಮೊಕದ್ದಮೆ, ಇದು ಡೆಫಮೇಷನ್ ಕೇಸ್ ಆದಮೇಲೆ ಅದ್ರ ಪ್ರಕಾರ ಕಾನೂನಿನ ಹೋರಾಟ ಆಗ್ತದೆ, ಕಾನೂನು ನ್ಯಾಯಾಲಯಕ್ಕೆ ಹೋಗ್ತದೆ. ಅದರಿಂದ ವಿಜೇಂದ್ರ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇರುವಂಥದ್ದು BJP. ಅವ್ರು ನಾವು ಟ್ವೀಟ್ ನೋಡಿದೆ, ಎಮರ್ಜೆನ್ಸಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವತ್ತು ಏನಾಗಿದೆ, ಗುಜರಾತ್ ಸಮಾಚಾರ ಪೇಪರ್ ಮೇಲೆ ಅವರು ದಾಳಿ ಮಾಡಿದ್ರು, NDTVನ ಅವ್ರನ್ನ ಮುಗಿಸಿದ್ರು. ಯಾವ ಪತ್ರಿಕೆ ಕೂಡ ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾರ್ದು ನಿಮ್ಮ ಪತ್ರಿಕೆಯವರು ಹೇಳಿದ್ರೆ ನಿಮ್ಮನ್ನೇ ಮುಗಿಸ್ತಾರೆ, ಇನ್ನು ನಾವು ರಾಜಕಾರಣಿಗಳು ಬಿಡ್ತಾರೆ ಅವರು. ಇವತ್ತು ಆಗ್ತಾ ಇರುವಂಥದ್ದು ವಸ್ತುಸ್ಥಿತಿ, ಅದು ಇಡೀ ದೇಶಕ್ಕೆ ಗೊತ್ತು. ಮತ್ತು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಎಷ್ಟರ ಚೀಮಾರಿ ಹಾಕ್ಸ್ಕೊಂಡಿದೆ ED. ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ED ಬಗ್ಗೆ ಹೇಳಿದ್ದಾರೆ, CBI ಬಗ್ಗೆ ಹೇಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಉಪಯೋಗಿಸಿದ್ರೆ ಗೊತ್ತಿದೆ. ಸೊ ಇವ್ರಿಗೇನು ಯಾವ ನೈತಿಕತೆ ಇದೆ ಇದೆಲ್ಲ ಮಾತಾಡೋದಕ್ಕೆ? ನಾವು ನ್ಯಾಯಯುತವಾದಂಥ ಒಂದು ಕೇಸನ್ನು ನಾವು ದಾಖಲಿಸಿದ್ದೇವೆ ನಮ್ಮ ಸರ್ಕಾರ. ಅದಕ್ಕೆ ಅವರು ತಮ್ಮ ಒಂದು ಹೋಮ್ ಐಸೋಲೇಷನ್ ಇದ್ದಾರೆ. ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಾವೇ ಆ ಥರ ಯಾರ್ದೂ ಇಲ್ಲ. ಮತ್ತು ಮುಖ್ಯಮಂತ್ರಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನೂ ಕೂಡ ಕರೆಸ್ತಾ ಇದ್ದೀವಿ. ಒಟ್ಟಾರೆ ಕೂತ್ಕೊಂಡು
ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಇವತ್ತು 5 ಗಂಟೆಗೆ ಸಭೆ ಇದೆ. RT-PCR ಕಿಟ್ಟು ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ ಎಲ್ಲರಿಗೂ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ. ಇವತ್ತು ಸಾಯಂಕಾಲ ಒಳಗಡೆ ನಮ್ಮ KSMS ಇಲ್ಲಿಂದ ತೊಗೊಳ್ಳೋದಕ್ಕೆ ಈಗಾಗಲೇ ಹೇಳಾಗಿದೆ. ಸೊ ಇವತ್ತು ನಾಳೆಯಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ RT-PCR ಕಿಟ್ಸು ರವಾನೆ ಆಗ್ತದೆ. ಸೊ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು. ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ. ಸಾರ್ವಜನಿಕವಾಗಿ ಎಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನು ಪ್ರಾರಂಭ ಮಾಡ್ತಾ ಇಲ್ಲ. ಇಲ್ಲ, RT-PCR ಕೋವಿಡ್ಗೂ ಮಳೆಗೂ ಏನು ಸಂಬಂಧ ಇಲ್ಲ, ಆಯಿತಾ. ಮಳೆಯಿಂದ ಸಾಂಕ್ರಾಮಿಕ ರೋಗಗಳು, ಡೆಂಗ್ಯೂ, ಚಿಕನ್ ಗುನ್ಯಾ, ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ. ಬೆಂಗಳೂರಿನಲ್ಲೂ ಕೂಡ, ಯಾಕಂದರೆ ಬೆಂಗಳೂರಲ್ಲೇ 50% ಡೆಂಗಿ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಲ್ಲೇ ಬರುವಂಥದ್ದು. ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು 700 ಹೆಚ್ಚಿನ ಒಂದು ಸ್ವಯಂ ಸೇವಕರನ್ನು ನಾವು ತೊಗೊಂಡಿದ್ದೀವಿ. ಮತ್ತು ಪ್ರತಿಯೊಂದು ನಮ್ಮ ಕ್ಲಿನಿಕ್ಗೂ ಕೂಡ ಅಲ್ಲಿ ಒಂದು ಅಡಿಷನ್ ಆಗಿ ಒಬ್ಬರನ್ನು ತೊಗೊಂಡಿದ್ದೀವಿ. ಸೊ ಈ ಥರ ಸಿಬ್ಬಂದಿ ಕೂಡ ಇದೆ. ಸರಿಯಾದಂಥ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಮೊನ್ನೆ ಟೌನ್ ಹಾಲಲ್ಲೂ ಸಭೆ ಮಾಡಿದೆ. ಎಲ್ಲರೂ ಕೂಡ ನಾವು ಹೇಳಿದ್ದೀವಿ, ಜನರ ಮಧ್ಯೆ ಹೋಗಿ ಜಾಗೃತಿ ಮೂಡಿಸ್ತಕ್ಕಂಥದ್ದು ಮತ್ತು ಸ್ವಚ್ಛತೆ ಕಾಪಾಡುವಂಥದ್ದು, ನೀರಿನ ವಿಷಯದಲ್ಲಿ ಅದನ್ನು ಯಾವ ರೀತಿ ಕ್ರಮಗಳು ತೊಗೊಳ್ಬೇಕು ಅದನ್ನು ಕೂಡ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ. ಸೊ ಅದರಿಂದ ಪೂರ್ವ ತಯಾರಿಕೆ ಹೆಚ್ಚಿನ ರೀತಿಯಾಗಿ ಈ ವರ್ಷ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಇದನ್ನು, ಯಾಕಂದರೆ ಇದು ಪ್ರತಿಯೊಂದು ಕಡೆ ನಾವು ಇರೋಕ್ಕಾಗೋದಿಲ್ಲ, ಜನರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರಿರ್ತದೆ ಅದರಲ್ಲೂ ಕೂಡ ಸ್ವಚ್ಛ ನೀರು, ಅದು ಯಾವುದು ಕೂಡ ಓಪನ್ ಇರಬಾರ್ದು, ಎಲ್ಲ ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಸಾರ್ವಜನಿಕರು ಮಾಡಬೇಕು. ಅದು ಮನೆ ಒಳಗಡೆ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು, ಆದರೆ ಅದನ್ನು ನಾವು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ನಾವು ಅದನ್ನು ಮಾನಿಟರ್ ಮಾಡ್ತಾಯಿದ್ದೀವಿ. ಪ್ರಕರಣಗಳೆಲ್ಲ ಹೆಚ್ಚಾದರೆ ಆವಾಗ ಆ ಸಂದರ್ಭದಲ್ಲಿ ಬೇರೆ ಕ್ರಮ ಕೂಡ ತಗೊಳ್ತೀವಿ. ಅಂದರೆ ಪೂರ್ವ ತಯಾರಿಕೆ ಎಲ್ಲ ಕಡೆ ನೀವು ಏನಾದರೂ ಹೆಚ್ಚಾದರೆ ಇರುವಂಥ ವಾರ್ಡ್ಗಳೇ ಈಗಾಗಲೇ ಇದೆ. ಅದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಹೋದ ಸಲ ಏನೇನಿತ್ತು ಅದೆಲ್ಲ ನಮ್ಮ ಹತ್ರ ಫೆಸಿಲಿಟೀಸ್ ಅಂತೂ ಇದೆ. ಅದರಿಂದ ಆ ಸಂದರ್ಭ ಬಂದಾಗ ಉಪಯೋಗ ಮಾಡೋದಕ್ಕೆ ಅವರವರೇ ಆಸ್ಪತ್ರೆಗಳಲ್ಲಿ ತಯಾರಿಕೆಗಳು ಮಾಡ್ಕೊಳ್ತಾ ಇರ್ತಾರೆ. ಸರ್ ಒಟ್ಟು ಏನು ಸರ್, ಅಂದರೆ ತುಂಬ ಗಂಭೀರವಾದ ಸ್ಥಿತಿಯ ನಿರ್ಮಾಣ ಹಂತದಲ್ಲಿ ಇದೆಯಾ ಅಥವಾ ಅಂತ ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಈಗ 47 ಪ್ರಕರಣಗಳಲ್ಲೂ ಕೂಡ ಯಾರು ICUಗೆ ಹೋಗುವಂಥದ್ದು ಅಥವಾ ವೆಂಟಿಲೇಟರ್ ಮೇಲೆ ಹೋಗುವಂಥದ್ದು ಅಥವಾ ಅವರಿಗೆ ಆಕ್ಸಿಜನ್ನಿನ ಸಪೋರ್ಟ್ ಬೇಕಾಗಿರುವಂಥದ್ದು ಅದು ಕೂಡ ಎಲ್ಲೂ ಕಂಡು ಬರ್ತಾ ಇಲ್ಲ. ಈ 47 ಕೇಸಸ್ ಏನಿದೆ ಕೋವಿಡ್ ಆ್ಯಕ್ಟಿವ್ ಕೇಸಸ್ಸು, ಅದರಲ್ಲಿ ಮನೆಯಲ್ಲೇ 46 ಜನ ಇದ್ದಾರೆ. 46 ಜನ ಅವ್ರ ಮನೆಗಳಲ್ಲೇ ಇದ್ದಾರೆ, ಹೋಮ್ ಐಸೋಲೇಷನಲ್ಲಿದ್ದಾರೆ ಅಷ್ಟೇ. ಬೇರೆ ಇನ್ನೇನು ಅವ್ರಿಗೆ ವಿಶೇಷವಾದಂಥ ಏನು ಯಾವುದೇ ರೀತಿಯ ಚಿಕಿತ್ಸೆ ನೀಡ್ತಕ್ಕಂಥ. ಆದ್ದರಿಂದ ಈ ಒಂದು ಲಕ್ಷಣಗಳು ನೋಡಿದಾಗ ಇದು ಭಾಳ ತೀವ್ರವಾಗಿದೆ ಅಂತ ನಾವು ಹೇಳೋಕ್ಕಾಗ್ತಾ ಇಲ್ಲ. ಮತ್ತು ಬೇರೆ ರಾಜ್ಯಗಳಿಂದಲೂ ಮತ್ತು ಕೇಂದ್ರ ಸರ್ಕಾರ ಕೂಡ ಅವರು ಅದೇ ರೀತಿಯಾಗಿ ನಮಗೆ ತಿಳಿಸಿದ್ದಾರೆ. ಆ ಕಾರಣದಿಂದ ನಾವು ಆತಂಕ ಪಡಬೇಕಾಗಿಲ್ಲ. ಆದರೆ ಅದರ ಅರ್ಥ ನಾವು ಆತಂಕ ಪಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಎಚ್ಚರಿಕೆಯಿಂದ ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಎಚ್ಚರಿಕೆಯಿಂದ ಇರೋಣ, ಇನ್ನೂ ಸ್ವಲ್ಪ ದಿವಸ ನೋಡೋಣ, ತದನಂತರ ಮುಂದಿನ ತೀರ್ಮಾನ ತಗೊಳ್ಳೋಣ. ಕೋವಿಡ್ನಲ್ಲಿ ಯಾವುದೇ ರೀತಿಯ ರೂಪಾಂತರಿ ಕೊರೋನಾ ಆ ರೀತಿ ಏನು ಕಂಡು ಬಂದಿಲ್ಲ. ಆ ಥರ ಒಂದು ಭಾಳ ಗಂಭೀರ ಸ್ವರೂಪಕ್ಕೆ ಒಂದು ರೂಪಾಂತರ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಹಿಂದೆ ಬಂದಂಥ ಒಂದು ವೈರಾಣುಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಆದರೆ ಇದರಿಂದ ಗಂಭೀರ ಸ್ವರೂಪದ ಕಾಯಿಲೆಗೆ ಹೋಗ್ತಕ್ಕಂಥದ್ದಕ್ಕೆ ಎಲ್ಲೂ ಕಂಡು ಬರ್ತಾ ಇಲ್ಲ. ಸೊ ಆ ಸಿವಿಯರಿಟಿ ಕಾಣ್ತಾ ಇಲ್ಲ. ಪ್ರಿಕಾಷನರಿ ನಾನು ಮೊನ್ನೆ ಹೇಳಿದ್ದೆ ಅಷ್ಟೇ, ಇನ್ನೇ ಅಂದರೆ ಬದಲಾವಣೆ ಏನಿಲ್ಲ. ಮುಂದೆ ಇವತ್ತು ಹೇಗೋ CM ಅವ್ರ ಜೊತೆ ಮೀಟಿಂಗ್ ಇದೆ. ಮೀಟಿಂಗ್ ನಂತರ ಎಲ್ಲರೂ ಕೂಡ ಮತ್ತೆ ಚರ್ಚೆ ಮಾಡ್ತೀವಿ.
ಅಲ್ಲಿ ಎಕ್ಸ್ಪರ್ಟ್ಸ್ನು ಕೂಡ ಕರೆಸಿದ್ದೀವಿ. ಅಲ್ಲೇನಾದರೂ ತೀರ್ಮಾನಗಳಾದಾಗ ಆ ಸಭೆ ನಂತರ ನಾನು ತಿಳಿಸ್ತೀನಿ, CM ಅವ್ರ ಜೊತೆ ಚರ್ಚೆ ಆದ ನಂತರ. ಯಾವುದೇ ರೀತಿಯ ಓಡಾಟಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಿಯಂತ್ರಣ ಮಾಡುವಂಥದ್ದು ಏನೂ ಇಲ್ಲ. ಎಲ್ಲೂ ಕೂಡ ನಾವು ಅಲ್ಲಿ ಅದಕ್ಕೆ ಮುನ್ನೆಚ್ಚರಿಕೆ ಅಂತ ಏನು ಆ ಥರದ ಕ್ರಮಗಳೇನಿಲ್ಲ. ಯಾಕಂದರೆ ಜನ ಓಡಾಡ್ಬೋದು, ಯಾವುದೇ ಅದಕ್ಕೆ ಸಂಚಾರಕ್ಕೆ ಅಡ್ಡಪಡಿಸ್ತಕ್ಕಂಥ ಏನೂ ಇಲ್ಲ. ಮತ್ತು ಕೇರಳದಿಂದ ಕರ್ನಾಟಕಕ್ಕೆ ಬರಬಾರ್ದು, ಕರ್ನಾಟಕದಿಂದ ಕೇರಳಕ್ಕೆ ಹೋಗಬಾರ್ದು, ಅಥವಾ ಮಹಾರಾಷ್ಟ್ರದಿಂದ ಬರಬಾರ್ದು, ಆ ಥರ ಯಾವುದೂ ಕೂಡ ಇಲ್ಲ. ಸರಿ, ದಕ್ಷಿಣ ವಲಯ ಮತ್ತು ಮಹದೇವಪುರ ವಾರ್ಡ್ನಲ್ಲಿ ಸುಮಾರು 71 ಕೇಸು ಪತ್ತೆಯಾಗಿದೆ ಅಂತ ಮಹೇಶ್ವರ ರಾವ್ ಅವರು ಹೇಳಿದ್ದಾರೆ. ನನ್ನ ಹತ್ರ ಇರುವಂಥ ಮಾಹಿತಿ ನಿನ್ನೆನೇ ನಾವು ನಮ್ಮ ಏನು ಡೇಟಾದಲ್ಲಿ ಬರ್ತದೆ ಅದರಲ್ಲಿ ಒಟ್ಟು ಇದುವರೆಗೂ ರಾಜ್ಯದಲ್ಲಿ ಜನವರಿ 1ನೇ ತಾರೀಕಿಂದ ಇಲ್ಲಿವರೆಗೂ 98 ಪಾಸಿಟಿವ್ ಬಂದಿರುವಂಥದ್ದು. ಅದರಲ್ಲಿ 50 ಜನ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. 47 ಮಾತ್ರ ಕೋವಿಡ್ ಆ್ಯಕ್ಟಿವ್ ಕೇಸಸ್ ಪಾಸಿಟಿವ್ ಇರೋರು ಈಗಿದ್ದಾರೆ. ಆ 47ರಲ್ಲಿ ಬಹುತೇಕ ಎಲ್ಲರೂ ಕೂಡ ಅವ್ರ ಮನೆಗಳಲ್ಲಿ ಇದ್ದಾರೆ. ಯಾರು 46 ಜನ ಮನೆಯಲ್ಲಿ ಹೋಮ್ ಐಸೋಲೇಷನ್ ಇದ್ದಾರೆ. ನಾನು ಈಗಾಗಲೇ ಮೊನ್ನೆ ಹೇಳಿದ್ದೀನಲ್ಲ, ಯಾರು ಮಾಸ್ಕ್ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿದ್ರೆ, ಯಾರಿಗೆ ಹೆಚ್ಚು ವಯಸ್ಸಾಗಿ ಅವ್ರಿಗೆ ಇಮ್ಯುನಿಟಿ ಕಮ್ಮಿ ಇರ್ತಕ್ಕಂಥವ್ರಿಗೆ, ಬಾಣಂತಿಯವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಅಂಥವ್ರಿದ್ದರೆ, ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ಮಾಸ್ಕ್ ಹಾಕೊಂಡು ತಿರುಗಾಡೋದು ಒಳ್ಳೆಯದು. ಅದು ಕಡ್ಡಾಯ ಮಾಡಿದ್ದೀವಿ. ಅದು ಬಿಟ್ಟರೆ ಬೇರೆ ಇನ್ಯಾರು ಕೂಡ ನಾವು ಕಡ್ಡಾಯ ಮಾಡಿಲ್ಲ. ಸ್ಕೂಲ್ ದಿನ ನೋಡೋಣ, ಅದು ಹೇಳಿದ್ನಲ್ಲ, ಇನ್ನೂ ಒಂದು 3-4 ದಿವಸ ಸ್ಟಡಿ ಮಾಡ್ತೀನಿ, ನೋಡೋಣ. ಇವತ್ತು ಕೂಡ ಸಭೆ ಇದೆ. ಅದರಿಂದ ಸ್ಕೂಲ್ಗಳು ಮುಚ್ಚೋದು, ಸ್ಕೂಲ್ ಮುಚ್ಚಬೇಕು ಅಂತ ಎಲ್ಲೂ ಕೂಡ ಆ ಥರ ಏನಿಲ್ಲ. ಕೇಂದ್ರದಿಂದ ಕೂಡ ಆ ಥರ ಗೈಡ್ಲೈನ್ಸ್ ಇಲ್ಲ, ಯಾವ ರಾಜ್ಯದಲ್ಲೂ ಕೂಡ ಆ ಥರ ಮಾಡಿಲ್ಲ. ಅದರಿಂದ ನಾವು ಏನೇ ಮಾಡೋದಕ್ಕೆ ಮುಂಚೆ ತಜ್ಞರ ಅಭಿಪ್ರಾಯ ಮತ್ತು ಎಲ್ಲ ವರದಿಗಳನ್ನು ನಾವು ತೆಗೆದುಕೊಂಡೇ ತೀರ್ಮಾನ ಮಾಡ್ತೀವಿ. ಸರಿ, ಕೋವಿಡ್ ಒಂದ್ ಕಡೆ ಆದ್ರೆ ಈ ಮಳೆಗಾಲದಲ್ಲಿ ಮಾಮೂಲಿ ನೆಗಡಿ, ಕೆಮ್ಮು, ಜ್ವರ ಅವೆಲ್ಲ ಬಂದೇ ಬರುತ್ತೆ. ಇದಕ್ಕೆ ಏನಾದರೂ ಸಲಹೆ ಸೂಚನೆಗಳು ಆರೋಗ್ಯ ಇಲಾಖೆಯಿಂದ? ನೋಡಿ, ಇದಕ್ಕೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲ ಕಡೆ ಈ ಸಮಯದಲ್ಲಿ ನಾವು ಎಷ್ಟು ಸ್ವಚ್ಛವಾಗಿ ನಮ್ಮ ಪರಿಸರ ಇಟ್ಕೊಳ್ತೀವಿ ಮತ್ತು ನಾವು ನಮ್ಮ ಒಂದು ಜೀವನ ಒಂದು ಶೈಲಿ ಮೇಲೆ ಇದು ಅವಲಂಬಿತ ಆಗಿದೆ. ಮತ್ತು ಈ ಥರ ನೆಗಡಿ, ಜ್ವರ ಬರೋದನ್ನು ನಾವು ನಿಲ್ಲಿಸೋದಕ್ಕಂತೂ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಬರ್ತಾ ಇರ್ತದೆ. ಕೆಲವು ಪ್ರದೇಶದಲ್ಲಿ ಹೆಚ್ಚು ಇರ್ತದೆ. ಅದು ಜನ ಹೆಚ್ಚು ಇರುವಂಥ ಪ್ರದೇಶಗಳಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ನಗರ ಪ್ರದೇಶಗಳಲ್ಲಿ ಮತ್ತು ಎಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಭಾಳ ಇರ್ತದೆ, ಅಲ್ಲಿ ಸ್ವಲ್ಪ ಬೇಗ ಹರಡುತ್ತೆ. ಅದರಿಂದ ಈ ಕಾಲದಲ್ಲಿ ಎಲ್ಲ ನೋಡಿ, ನಮ್ಮ ಕೈಗಳನ್ನು ಸ್ವಚ್ಛವಾಗಿ ಇಟ್ಕೊಂಡು, ಸ್ಯಾನಿಟೈಸರ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಉಪಯೋಗಿಸ್ಕೊಂಡು, ಮತ್ತು ಸಾಧ್ಯ ಆದರೆ ಮಾಸ್ಕ್ಗಳು ಹಾಕ್ಕೊಂಡ್ರೆ ಖಂಡಿತ ಅದರಿಂದ ನಮಗೆ ಈ ವೈರಲ್ ಇನ್ಫೆಕ್ಷನ್ಸು ಬರೋದಕ್ಕೆ ನಿಯಂತ್ರಣ ಆಗ್ತದೆ. ಅದ್ರ ಬಗ್ಗೆ ಅದು ಅವ್ರವ್ರಿಗೆ ಬಿಟ್ಟಿರೋ, ಇದು ಕಡ್ಡಾಯ ಅಂತ ನಾನು ಮಾಡೋಕ್ಕಾಗೋದಿಲ್ಲ. ಆದರೆ ಅವರ ಇದರ ಅನುಸಾರ ಅವ್ರು ಮಾಡ್ಬೋದು. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಏನಾದರೂ ಸಲಹೆ ಸೂಚನೆ ಅಥವಾ ಏನೋ ಬಂದಿದೆಯಾ? ಇಲ್ಲ, ಸ್ಪೆಸಿಫಿಕ್ ಆಗಿ ಏನು ಅವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅವ್ರು ಹೇಳಿರುವಂಥದ್ದು ಎಲ್ಲ ಮಾನಿಟರ್ ಮಾಡ್ತಾಯಿರಿ ಅಂತ ಏನು ಹೇಳಿದ್ದಾರೆ ಹೊರತು ಬೇರೆ ಇನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ, ಮತ್ತು ಟೆಸ್ಟ್ಗಳನ್ನು ಮಾಡಿ ಎಷ್ಟಿದೆ ಕೋವಿಡಿನ ಒಂದು ಲೋಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ. ಬೇರೆ ಇನ್ಯಾವುದೇ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಇದುವರೆಗೂ. ಅದು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅಂದರೆ ಅವರಿಗೆ ಬೇರೆ ಬೇರೆ ಅನೇಕ ಕಾಯಿಲೆಗಳಿತ್ತು, ಅದು ಒಂದು ಅವರಲ್ಲಿ ಬಂದಿರುವಂಥ ಮಾಹಿತಿ. ಆದರೂ ಡೆತ್ ಆಡಿಟ್ ರಿಪೋರ್ಟ್ ಬರಬೇಕು. ಅದನ್ನು ಸ್ಪೆಸಿಫಿಕ್ ಆಗಿ ಬಂದಮೇಲೆ ನಾನು ತಿಳಿಸ್ತೀನಿ. ಬೆಡ್ ರಿಡನ್ ಆಗಿದ್ದರು, ಅವ್ರಿಗೆ ಏನು TB ಕಾಯಿಲೆಗಳು ಕೂಡ ಇತ್ತು, ಹಾರ್ಟ್ ಸಮಸ್ಯೆ ಇತ್ತು, ಆಮೇಲೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು. 1 ವರ್ಷ ಅವರು ಬೆಡ್ ಮೇಲೆ ಇದ್ದರು ಅಂತ ಒಂದು ಅವರೇ. ಹೌದು, ನೋಡೋಣ, ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ. ಇಲ್ಲಿ ಕ್ರಮಗಳ ಬಗ್ಗೆ ಇನ್ನೂ ರಸ್ತೆಗಳು ಹಾಕಿದ್ದಾರೆ, ನೀರು ನುಗ್ತಾ ಇದ್ದಾವೆ ಕೆಲವು ಮನೆಗಳಿಗೆ, ಏನು
ಮುಖಾಂತರ ಆಯ್ತು ಸರ್. ನೋಡಿ, ಇದು ಈಗಾಗಲೇ ಡೆಪ್ಟಿ CM ಅವರು ಎಲ್ಲ ಮೀಟಿಂಗ್ ಮಾಡಿ ಪ್ರವಾಸ ಮಾಡಿ ಎಲ್ಲ ಹೇಳಿದ್ದಾರೆ. ಆ ಕ್ಷೇತ್ರಗಳಲ್ಲಿ ನಾನು ಇವತ್ತು ಬೆಳಗ್ಗೆ ಎಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ನಾನು ಹೋಗಿದ್ದೆ. ಎಲ್ಲೆಲ್ಲಿ ಈ ಥರ ಎಲ್ಲೆಲ್ಲಿ ಕೆಲವು ಕಡೆ ಸಮಸ್ಯೆ ಇರುವಂಥ ಪ್ರದೇಶಗಳು. ಅದರಿಂದ ಏನೇನು ಮುಂಜಾಗ್ರತೆ ಕ್ರಮಗಳು ಈಗಾಗಲೇ ತೊಗೊಳಕ್ಕೆ ಹೇಳಿದರೆ ಅದೆಲ್ಲ ತೊಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಅಂಥ ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಕೂಡ ಈ ಬೆಂಗಳೂರು ಹೊರವಲಯದಲ್ಲಿ ಹೆಚ್ಚು ಸಮಸ್ಯೆ ಕಾಣ್ತಾ ಇರುವಂಥದ್ದು. ಯಾಕಂದರೆ ಅಲ್ಲಿ ವೇಗವಾದಂಥ ಬೆಳವಣಿಗೆ, ಹೊಸ ಕಟ್ಟಡಗಳು, ದೊಡ್ಡ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರ್ತದೆ. ಮತ್ತು ಅಲ್ಲಿ ದೊಡ್ಡ ಮೋರಿಗಳು ಅದೇನಾದರೂ ಸರಿಯಾದ ರೀತಿಯಾಗಿ ಅದನ್ನು ನೋಡ್ಕೊಳ್ದೆ ಹೋಗಿದ್ದಿದ್ರೆ ಆವಾಗ ನೀರು ಫ್ಲಡ್ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಅದನ್ನು ಈಗಾಗಲೇ ಕ್ರಮ ತೊಗೊಳ್ತಾ ಇದ್ದಾರೆ. BBMP ಅವರು ಇದನ್ನು ನಿಗಾ ವಹಿಸಿ ಹೆಚ್ಚು ಕೆಲಸ ಮಾಡಬೇಕು, ಅಷ್ಟೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಇದು ಪರಮೇಶ್ವರ್ ಅವರ ಇಡಿ ದಾಳಿ ವಿಚಾರ ಏನಿದೆ ಸರ್, ಆ ವಿಚಾರದಲ್ಲಿ ಕಾಂಗ್ರೆಸ್ನೊಳಗಡೆ ಒಂದಷ್ಟು ಜನ ಕುತಂತ್ರ ಮಾಡಿದ್ದಾರೆ ಅಂತಂದೇಳಿ ದಲಿತ ಸಂಘಟನೆಗಳೆಲ್ಲ ಆರೋಪ ಮಾಡ್ತಾರೆ. ನೋಡಿ, ಅದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಊಹಾಪೋಹಗಳಿಗೆ ನಾವು ಮಾತಾಡೋಕ್ಕಾಗೋದಿಲ್ಲ. ಮಾಡಿದ್ದಾರೆ ಸರ್. ಕೆಲವರು ಏನಾಗಿತ್ತು, ಮೊನ್ನೆ ಇವ್ರು ಯಾರು ಕೆಲವು ವಿರೋಧ ಪಕ್ಷದವರು, ಕುಮಾರಸ್ವಾಮಿ ಅವರೆಲ್ಲ ಏನೋ ಹೇಳಿದ್ದಾರೆ. ಬಹುಶಃ ಅದನ್ನು ನೋಡಿ ಅವರ ಪ್ರಚೋದನೆಯಿಂದ ಕೆಲವು ಇಂಥದ್ದೆಲ್ಲ ಆಗಿರ್ಬೋದು. ಯಾಕೆಂದರೆ ಇದು ಈ ಥರ ನನಗಂತೂ ಯಾವ ಮಾಹಿತಿ ಇಲ್ಲ. ನನಗಂತೂ ಈ ವಿಷಯದ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಇನ್ನೊಂದು ಬಿಜೆಪಿ ಸರ್ಕಾರಕ್ಕೆ 2 ವರ್ಷ ಆಗಿದ್ದಕ್ಕೆ ಬಿಜೆಪಿ ಟೀಕೆ ಮಾಡಿತ್ತು ಎಲ್ಲ ಅಂಕಿಅಂಶಗಳ ಸಮೇತ. ಈಗ ಅದರ ವಿರುದ್ಧ ಕಾನೂನು ಸಮರವನ್ನ ಮಾಡಲಿಕ್ಕೆ ಕೋರ್ಟ್ ಮಾನನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಸರ್ವಾಧಿಕಾರಿ ಆಡಳಿತ, ಇತರ ಆಡಳಿತ ಅಂತ ಪ್ರಲಾದ್. ಈಗ ಒಂದು ಕಾನೂನಿನ ಪ್ರಕಾರ ಕ್ರಮ ನಾವು ಮಾಡಿದ್ದೀವಿ. ಯಾಕಂದರೆ ಎಲ್ಲ ಸುಳ್ಳು ಆರೋಪಗಳು ಮಾಡಿಕೊಂಡವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಕೊಟ್ಟು, ಆಮೇಲೆ ಪುಸ್ತಕಗಳೆಲ್ಲ ಬಿಡುಗಡೆ ಮಾಡಿ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದನ್ನೆಲ್ಲ ಪ್ರಚಾರ ಮಾಡಿಸಿದ ಮೇಲೆ ಅದಕ್ಕೆ ಏನಾದರೂ ಆಧಾರ ಇಟ್ಕೊಂಡು ವಿರೋಧ ಪಕ್ಷಕ್ಕೆ ಖಂಡಿತ ಟೀಕೆ ಮಾಡುವಂಥ ಅವಕಾಶ ಇದೆ, ಮಾಡಬೇಕು. ಸರ್ಕಾರ ತಪ್ಪು ಮಾಡಿದಾಗ ಆದರೆ ಬರೀ ಸುಳ್ಳನ್ನು ಹೇಳ್ಕೊಂಡು ಇವ್ರು ಏನೂ ಮಾಡಿಲ್ಲ, ಇವ್ರು ಯಾವ ಕೆಲಸನೂ ಮಾಡ್ತಾ ಇಲ್ಲ, ಮತ್ತೆಲ್ಲ ಬರೀ ಈ ಸಮಾವೇಶದಲ್ಲಿ ಸಾಧನಾ ಸಮಾವೇಶ, ಅದು ಸುಳ್ಳಿನ ಆಧಾರದ ಮೇಲೆ ಸಮಾವೇಶ ಅಂತೆಲ್ಲ ಹೇಳೋದು ಸರಿಯಲ್ಲ. ಏಕೆಂದರೆ ಸ್ಪಷ್ಟವಾದಂಥ ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮ, ಭಾಳ ದೊಡ್ಡ ಒಂದು ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಿದ್ದೀವಿ. ಯಾರು ಈ ನಿರ್ಗತಿಕರು ಅಥವಾ ಯಾರಿಗೆ ಅವರ ಒಂದು ಜಾಗದ ಮೇಲೆ ಹಕ್ಕೇ ಇರಲಿಲ್ಲ ಅಂಥವ್ರಿಗೆ ಇವತ್ತು ಹಕ್ಕು ಸಿಗ್ತಾ ಇದೆ, ಎಲ್ಲ ತಾಂಡಗಳಲ್ಲಿ ಮತ್ತು ಹಟ್ಟಿಗಳಲ್ಲಿ, ಇಂಥ ಎಲ್ಲ ಪ್ರದೇಶದಲ್ಲಿ. ಸೊ ಅದು ಒಳ್ಳೆಯ ಕಾರ್ಯಕ್ರಮ. ಅದ್ರ ಜೊತೆಲಿ ನಾವು ಬೇಕಾದಷ್ಟು ಬೇರೆದೆಲ್ಲ ಮಾಡಿದ್ದೀವಿ. ಕೇಸ್ ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರದ ಮೇಲೆ ಸುಳ್ಳಿನ ಆರೋಪಗಳು ಮಾಡಿದ್ರೆ ನೋಡಿ, ಅವ್ರಿಗೆ ಕಾನೂನಿನ ಒಂದು ನಾವು ಹೇಳಿದ್ದನ್ನು ಅವರು ಸರಿ ಇಲ್ಲ ಅಂತ ಅನಿಸಿದ್ದಿದ್ರೆ ಅವರು ಕೂಡ ಕೇಸ್ ಹಾಕ್ಬೋದಾಗಿತ್ತು. ನಮ್ಮ ಸರ್ಕಾರವನ್ನು ನೀವು ಇದು ಮಾನನಷ್ಟ ಮೊಕದ್ದಮೆ. ಅವತ್ತು ಆಧಾರಗಳಿತ್ತಲ್ಲ, ಆ ಸೂಸೈಡ್ಗಳಾಗಿತ್ತು ಮತ್ತು ಅದೆಲ್ಲ ಬಹಿರಂಗ ಆಗಿತ್ತು, ಅನೇಕ ವಿಷಯಗಳು ಹೊರಗೆ ಬಂದಿತ್ತು. ಆಮೇಲೆ ನೋಡಿ, ಭ್ರಷ್ಟಾಚಾರದ ಆರೋಪ ಬೇರೆ, ಅದು ಇರ್ತದೆ. ಇವರು ಆರೋಪದಲ್ಲಿ ನೀವು ಆ ಚಾರ್ಜ್ ಶೀಟ್ ಓದಿದ್ರೆ ಬರೀ ಸುಳ್ಳಿನ ವಿಷಯಗಳು ಹಾಕಿದ್ದಾರೆ ಮತ್ತು ಎಲ್ಲ ತಿರ್ಚಿದ್ದಾರೆ, ಆಯಿತಾ. ಅದಕ್ಕೋಸ್ಕರ ಆ ಫ್ಯಾಕ್ಟ್ಸ್ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಇದರ ಸುಳ್ಳನ್ನು ನೀವು ಬರೆದಿದ್ದೀರಾ ಅಂತ. ಭ್ರಷ್ಟಾಚಾರೋಪ ಇರ್ತದೆ, ಅದು ನಮಗೆ ಯಾವುದೋ ಒಂದು ಮಾಹಿತಿ ಬಂದಾಗ ನಾವು ಹೇಳ್ತೀವಿ. ಈಗ ಅವರು ಹೇಳ್ಬೋದು, ಅದು ಬೇರೆ. ನಮ್ಮ ಸರ್ಕಾರದ ಮೇಲೆ ಹೇಳಿಲ್ವ, ಅವರು ಹೇಳಿದ್ದಾರೆ. ಅದೇ ಅವರು ಈ ಪ್ರಕಟಣೆ ಮಾಡಿರುವಂಥದ್ದು ಅದು ಭಾಳ ಕೆಟ್ಟದಾಗಿತ್ತು, ಭಾಳ ಕೀಳುಮಟ್ಟದ ಒಂದು ಎಲ್ಲ ಚಿತ್ರಗಳನ್ನೆಲ್ಲ ಅಲ್ಲಿ ಹಾಕಿದರು. ಮತ್ತು ಸುಳ್ಳಿನ ಒಂದು ಏನು ಅಂಕಿಅಂಶಗಳ ಮೇಲೆ ಅವರು ಅದನ್ನು ಪ್ರಕಟಣೆ ಮಾಡಿದ್ದಾರೆ. ಅದನ್ನು ಇವತ್ತು ನೀವು ಸ್ಪಷ್ಟೀಕರಣ ಕೊಡಿ. ಯಾಕಂದರೆ ನೀವು ಪ್ರಿಂಟ್ ಮಾಡಿದ ಮೇಲೆ ನೀವು ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ. ಅಷ್ಟೇ ನಾವು ಮಾಡ್ತಾ ಇರೋದು. ನೋಡಿ, ಕಾನೂನು ಮೇಲೆ ನಂಬಿಕೆ ಅವ್ರಿಗೂ ಇದೆ, ನಮಗೂ ಇದೆ. ಇದು ನ್ಯಾಯಾಲಯಕ್ಕೆ ಹೋಗ್ತದೆ. ನ್ಯಾಯಾಲಯ ಮುಂದೆ ಅವ್ರು ಆರ್ಗ್ಯುಮೆಂಟ್ ಮಾಡಲಿ, ಯಾರು ಬೇಡ ಅಂತ ಹೇಳ್ತಾರೆ. ನಾವೇನು ಅವ್ರ ಮೇಲೆ IT, ED, CBI ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರಲ್ಲ. IT, ED, CBI ದುರುಪಯೋಗ ಪಡಿಸಿರುವಂಥದ್ದು, ಅದರಲ್ಲಿ ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರೋದು ಇವತ್ತು BJP ಅವರು, ಮೋದಿ ಸರ್ಕಾರ. ನಾವು ಆ ಥರ ಏನು ಮಾಡಲಿಲ್ಲ, ನಾವೇನೋ ಹೋಗೇನು ಅರೆಸ್ಟ್ ಮಾಡ್ತಾ ಇಲ್ಲ. ನಾವು ಮಾನನಷ್ಟ ಮೊಕದ್ದಮೆ, ಇದು ಡೆಫಮೇಷನ್ ಕೇಸ್ ಆದಮೇಲೆ ಅದ್ರ ಪ್ರಕಾರ ಕಾನೂನಿನ ಹೋರಾಟ ಆಗ್ತದೆ, ಕಾನೂನು ನ್ಯಾಯಾಲಯಕ್ಕೆ ಹೋಗ್ತದೆ. ಅದರಿಂದ ವಿಜೇಂದ್ರ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಯಾಕಂದರೆ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇರುವಂಥದ್ದು BJP. ಅವ್ರು ನಾವು ಟ್ವೀಟ್ ನೋಡಿದೆ,
ಎಮರ್ಜೆನ್ಸಿ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವತ್ತು ಏನಾಗಿದೆ, ಗುಜರಾತ್ ಸಮಾಚಾರ ಪೇಪರ್ ಮೇಲೆ ಅವರು ದಾಳಿ ಮಾಡಿದ್ರು, NDTVನ ಅವ್ರನ್ನ ಮುಗಿಸಿದ್ರು. ಯಾವ ಪತ್ರಿಕೆ ಕೂಡ ಏನು ಹೇಳೋಕ್ಕಾಗ್ತಾ ಇಲ್ಲ. ಯಾರ್ದು ನಿಮ್ಮ ಪತ್ರಿಕೆಯವರೇ ಹೇಳಿದ್ರೆ ನಿಮ್ಮನ್ನೇ ಮುಗಿಸ್ತಾರೆ. ಇನ್ನು ನಾವು ರಾಜಕಾರಣಿಗಳು ಬಿಡ್ತಾರೆ ಅವರು. ಇವತ್ತು ಆಗ್ತಾ ಇರುವಂಥದ್ದು ವಸ್ತುಸ್ಥಿತಿ, ಅದು ಇಡೀ ದೇಶಕ್ಕೆ ಗೊತ್ತು. ಮತ್ತು ಸುಪ್ರೀಂ ಕೋರ್ಟ್ ಕೈಯಲ್ಲಿ ಎಷ್ಟರ ಚೀಮಾರಿ ಹಾಕ್ಸ್ಕೊಂಡಿದೆ ಇಡಿ. ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಇಡಿ ಬಗ್ಗೆ ಹೇಳಿದ್ದಾರೆ, CBI ಬಗ್ಗೆ ಹೇಳಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಉಪಯೋಗಿಸಿದ್ರೆ ಗೊತ್ತಿದೆ. ಸೊ ಇವ್ರಿಗೇನು ಯಾವ ನೈತಿಕತೆ ಇದೆ ಇದೆಲ್ಲ ಮಾತಾಡೋದಕ್ಕೆ? ನಾವು ನ್ಯಾಯಯುತವಾದಂಥ ಒಂದು ಕೇಸನ್ನು ದಾಖಲಿಸಿದ್ದೇವೆ ನಮ್ಮ ಸರ್ಕಾರ. ಅದಕ್ಕೆ ಅವರು ತಮ್ಮ ಒಂದು ಹೋಮ್ ಐಸೋಲೇಷನ್ ಇದ್ದಾರೆ. ಯಾರು ಭಾಳ ಗಂಭೀರ ಪರಿಸ್ಥಿತಿಲಿ ಇದ್ದಾರೆ ಅಂತ ನಮಗೆ ಆ ಥರ ಯಾರ್ದೂ ಇಲ್ಲ. ಮತ್ತು ಮುಖ್ಯಮಂತ್ರಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಮುಖ್ಯಮಂತ್ರಿಯವ್ರ ಜೊತೆಲಿ ಎಲ್ಲ ತಜ್ಞರು ನಾವು ಎಲ್ಲ ಇರ್ತೀವಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯವ್ರನ್ನೂ ಕೂಡ ಕರೆಸ್ತಾ ಇದ್ದೀವಿ. ಒಟ್ಟಾರೆ ಕೂತ್ಕೊಂಡು ಮುಂದಿನ ಏನಿದೆ ಇವತ್ತಿನ ಪರಿಸ್ಥಿತಿ, ಮುಂದೆ ಇನ್ನೇನೇನು ಮಾಡ್ಕೋಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಇವತ್ತು 5 ಗಂಟೆಗೆ ಸಭೆ ಇದೆ. RT-PCR ಕಿಟ್ಟು ಜಿಲ್ಲಾ ಆಸ್ಪತ್ರೆಗಳಿಗೆ ಮತ್ತು ನಮ್ಮೆಲ್ಲ ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆಗಳಿಗೆ ಎಲ್ಲರಿಗೂ ಸಪ್ಲೈ ಮಾಡೋದಕ್ಕೆ ಇವತ್ತಿಂದ ಸಪ್ಲೈ ಪ್ರಾರಂಭ ಆಗ್ತದೆ. ಇವತ್ತು ಸಾಯಂಕಾಲ ಒಳಗಡೆ ನಮ್ಮ KSMS ಇಲ್ಲಿಂದ ತೊಗೊಳ್ಳೋದಕ್ಕೆ ಈಗಾಗಲೇ ಹೇಳಾಗಿದೆ. ಸೊ ಇವತ್ತು ನಾಳೆಯಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ RT-PCR ಕಿಟ್ಸು ರವಾನೆ ಆಗ್ತದೆ. ಸೊ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು. ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ. ಸಾರ್ವಜನಿಕವಾಗಿ ಎಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನು ಪ್ರಾರಂಭ ಮಾಡ್ತಾ ಇಲ್ಲ. ಇಲ್ಲ, RT-PCR ಕೋವಿಡ್ಗೂ ಮಳೆಗೂ ಏನು ಸಂಬಂಧ ಇಲ್ಲ, ಆಯಿತಾ. ಮಳೆಯಿಂದ ಸಾಂಕ್ರಾಮಿಕ ರೋಗಗಳು, ಡೆಂಗ್ಯೂ, ಚಿಕನ್ ಗುನ್ಯಾ, ಈಗಾಗಲೇ ಅದಕ್ಕೆ ನಾವು ಸಭೆಗಳೆಲ್ಲ ಮಾಡಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಸಭೆಗಳಾಗಿದೆ. ಬೆಂಗಳೂರಿನಲ್ಲೂ ಕೂಡ, ಯಾಕಂದರೆ ಬೆಂಗಳೂರಲ್ಲೇ 50% ಡೆಂಗಿ ಕೇಸಸ್ ಸಾಮಾನ್ಯವಾಗಿ ಬೆಂಗಳೂರಲ್ಲೇ ಬರುವಂಥದ್ದು. ಇಲ್ಲೇ ಮೊನ್ನೆ ನಾವು ಎಲ್ಲ ನಮ್ಮ ವಾಲಂಟಿಯರ್ಸು ಸುಮಾರು 700